ಈಗ ಮನೆಯಲ್ಲಿ ಸಿಲಿಂಡರ್ ಖಾಲಿ ಆಯಿತು ಅಂದ ತಕ್ಷಣ ಪಕ್ಕದ ಮನೆಗೆ ಹೋಗಿ ಸಿಲಿಂಡರ್ ಇಸ್ಕೊಂಡು ಬಂದೆ ಅಥವಾ ನಮ್ಮ ಸಿಲಿಂಡರ್ ಬಂದಾಗ ಅವ್ರಿಗೆ ಕೊಟ್ಟೆ, ಭಾಳ ಜನ ಪ್ರಾಕ್ಟೀಸ್ ಮಾಡ್ತಾರೆ ಇದನ್ನ. ಈಗ ಆ ರೀತಿ ಸಿಲಿಂಡರ್ ಎಕ್ಸ್ಚೇಂಜ್ ಆದಾಗ, ಉದಾಹರಣೆಗೆ ಭಾರತ್ ಗ್ಯಾಸ್ ಡಿಸ್ಟ್ರಿಬ್ಯೂಟರ್ ನಿಮ್ಮಿಂದನೇ ಹೋಗಿರ್ತಕ್ಕಂಥ ಶಿಕಾರಿಪುರದ ಮನೆ ಅಂತ ಅನ್ಕೊಳ್ಳೋಣ. ಅವ್ರ ಮನೇಲಿ ಗ್ಯಾಸ್ ಖಾಲಿ ಆಗಿದೆ, ಪಕ್ಕದವ್ರದ್ದು ಸಹ ಭಾರತ್ ಗ್ಯಾಸ್ ಡಿಸ್ಟ್ರಿಬ್ಯೂಟರ್ಸ್ದೇ ಇರುತ್ತೆ ಕನೆಕ್ಷನ್. ಅವರು ಸಿಲಿಂಡರ್ನ ಎಕ್ಸ್ಚೇಂಜ್ ಮಾಡ್ಕೋಬೋದಾ, ಅಥವಾ ಬೇರೆ ಯಾವುದಾದ್ರೂ ಕಂಪ್ನಿಯ ಸಿಲಿಂಡರ್ನ ಎಕ್ಸ್ಚೇಂಜ್ ಮಾಡ್ಕೊಂಡು ನಿಮಗೆ ಅದು ಹೇಗೆ ಪತ್ತೆ ಆಗುತ್ತೆ? ಯಾವ ರೀತಿ ಐಡೆಂಟಿಫೈ ಮಾಡ್ತೀರ ಅದನ್ನ? ಅದು ಕಾನೂನು ಬಾಹಿರ ಆಗುತ್ತೆ. ಮತ್ತು ಗ್ರಾಹಕರಿಗೆ ಯಾವುದೇ ರೀತಿಯ ತೊಂದರೆ ಆಗದೇ ಇರೋ ರೀತಿಯಲ್ಲಿ ಒಬ್ಬ ಗ್ರಾಹಕನಿಗೆ 2 ಸಿಲಿಂಡರ್ಗಳ ಸರ್ಕಾರದವರು ಅನುವು ಮಾಡಿಕೊಟ್ಟಿದ್ದಾರೆ. ಒಂದು ಸಿಲಿಂಡ್ರು ರಿಸರ್ವ್ ಇಡೋದಕ್ಕೆ, ಇನ್ನೊಂದು ಸಿಲಿಂಡ್ರು ಉಪಯೋಗಿಸೋದಕ್ಕೆ. ಹಂಗಾಗಿ ಒಬ್ಬ ಗ್ರಾಹಕನಿಗೆ 2 ಸಿಲಿಂಡರ್ನ ಅನುಕೂಲ ಇರೋದ್ರಿಂದ ಪ್ರತಿಯೊಬ್ಬರು 2 ಸಿಲಿಂಡ್ರ್ ತಗೊಂಡು ಒಂದು ಸಿಲಿಂಡ್ರ್ ಖಾಲಿಯಾಗಿದ ತಕ್ಷಣ ಇನ್ನೊಂದು ಸಿಲಿಂಡ್ರ್ ಉಪಯೋಗಿಸೋದಕ್ಕೆ ಕಾನೂನಿನಲ್ಲಿ ಅವಕಾಶ ಇದೆ. ಯಾವುದೇ ರೀತಿಯಲ್ಲೂ ಒಬ್ಬರು ಸಿಲಿಂಡರ್ನ ಇನ್ನೊಬ್ಬರು ಉಪಯೋಗಿಸೋದು ಕಾನೂನು ಬಾಹಿರ ಆಗುತ್ತೆ.